ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ತಾಯಿಯ ಮಣ್ಣಿನ ಮಗ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಏನಪ್ಪ ಅಂದರೆ, ನಮಗೂ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರಾಣಿ ಪಕ್ಷಿ ಹಾಗೆ ಮರ ಗಿಡ ಅವೆಲ್ಲ ಕೂಡ ಹಳೆ ಎಲೆಗಳನ್ನು ಉದುರಿಸಿ ಹೊಸ ಚಿಗುರು ತರುವಂಥ ಕಾಲ ಅದೇ ಯುಗಾದಿ ಹಬ್ಬ. ಹಾಗೆ ಕರುನಾಡ ಜನತೆಗೆ ಮತ್ತು ಕರುನಾಡಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಸಮಯದಲ್ಲಿ ಒಂದೆರಡು ಹಳೆಯ ನೆನಪುಗಳನ್ನು ಮೆಲ್ಕಾಕೋಣ. ಯುಗಾದಿ ಅಂದರೆ ಹೊಸ ವರ್ಷದ ಆರಂಭ, ಅಂದರೆ ಯುಗ ಪ್ಲಸ್ ಆದಿ. ಯುಗ ಅಂದರೆ ಎಷ್ಟೇ ಯುಗಗಳು ಕರೆದರೂ ಯುಗಾದಿ ಮರಳಿ ಬರುವುದು ಎನ್ನೋದ ಅರ್ಥ. ಆದಿ ಅಂದರೆ ಮೀನ್ಸ್ ಹೊಸದು, ಆರಂಭ ಎಂದು ಅರ್ಥ. ಇದು ಚೈತ್ರ ಮಾಸದ ಮೊದಲನೇ ದಿನದಂದು, ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಆಚರಿಸುವ ಹಬ್ಬವಾಗಿದ್ದು, ಆ ದಿನದಂದು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಗೆ ತೋರಣವನ್ನು ಕಟ್ಟುವುದು ಮತ್ತು ಎಣ್ಣೆ ಸ್ನಾನ ಮಾಡುವುದು ವಾಡಿಕೆ. ಹೊಸ ಬಟ್ಟೆಯನ್ನು ಧರಿಸಿ ಬೇವು ಮತ್ತು ಬೆಲ್ಲವನ್ನು ದೇವರಿಗೆ ಅರ್ಪಿಸಿ ಕಷ್ಟ ಮತ್ತು ಸುಖಗಳು ಸಮಾಂತರವಾಗಿ ಬಂದು ಹೋಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಆ ದಿನದ ವಿಶೇಷ ಅಡುಗೆಗಳಾದ ಹೋಳಿಗೆ, ಒಬ್ಬಟ್ಟು ಮತ್ತು ಮುಂತಾದವುಗಳನ್ನು ಬಂಧು ಮಿತ್ರರೊಂದಿಗೆ ಸವಿಯುತ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯುವುದು ಮತ್ತು ಪಂಚಾಂಗ ನೋಡುವುದು ವಾಡಿಕೆ. ಈ ವರ್ಷದ ತುಂಬೆಲ್ಲ ಮಳೆ ಮತ್ತು ಬೆಳೆಗಳು ಸಮೃದ್ಧಿಯಾಗಲೆಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.